ತಲೆ ಸೇರ್ಕೊಂಡ್ಬಿಡ್ತೀನಿ. ಐ ಲೈಕ್ ಇಟ್. ಎಂತದಿದು ರಿಂಗ್ ಮಾಸ್ಟ್ರೆ, ಯಾರೊಟ್ಟಿಗೆ ಕುಸ್ತಿ ಮಾಡಿಕೊಂಡು ಬಂದಿರುವಾಗುಂಟು. ಲೇ ರಾಕಿ, ಅದಕ್ಕೆ ಕಣ ನಿಂಗೆ ತಲೆ ಸರಿ ಇಲ್ಲ ಅನ್ನೋದು. ಕಸ್ಟಮರ್ ಆವಾಜ್ ಹಾಕಿದ್ರೆ ಗೌಡ್ರ ಚಡ್ಡಿ ಅಲ್ಲಾಡೋಗುತ್ತೆ. ನೀವು ಕುಸ್ತಿ ಆಡಕ್ ಹೋಗ್ತಾರ? ಅಡ ಕೆಕ್ಕಪ್ಪುಲ ಯಾರಣ್ಣ ನಿನ್ನ ಮಾತನಾಡ್ತಾ? ನಾನು ಎದುರು ಪುಕ್ಳ ಅಂತಲ ಗೌಡ್ರ ವಂಶ ಎದುರಾಕೊಂಡವ್ರ ಧ್ವಂಸ. ಹಿಂದ್ಗಡೆ ನೋಡಿದ್ರೆ ನಿಮ್ಮ ವಂಶ ನಿರ್ವಂಶ. ಐ ಲೈಕ್ ಇಟ್. ಈಗ ಸೋರಿ ಬಾಂಡ್ಲಿ ತಲೆ ಇಟ್ಕೊಂಡು ಒಳ್ಳೆ ಊದಿರುವ ಪುರಿಯ ನಮ್ಮನೆ ಮಾತಾಡಿದೆ. ಅಡ ಕಲ್ಟಿವೇಟ್ರು ಸುಮ್ಮನೆ ಇಲ್ಲಿಂದ ಹೊಂಟೋರ್ ಸರಿ, ಇಲ್ಲಾಂದ್ರೆ ಮೈ ಚಳಿನ ಬಿಡಿಸ್ಬಿಡ್ತೀನಿ. ಚಳಿ ಬಿಡಿಸ್ಕೊಂಡು ಬಂದು ಕೂತ್ಕೊಂಡಿರೋದು ನೀವು, ನಮ್ಮ ಚಳಿಯಿಂದ ಬಿಡಿಸ್ತೀರ ತೆಪ್ಪು. ಗೌಡ್ರೆ ಕೋಪ ಮಾಡ್ಕೊಬೇಡಿ, ಸಮಾಧಾನವಾಗಿ ಮಾತಾಡಿ. ಏನಾಯ್ತು ಅಂತ ಹೇಳಿ. ನಿಮ್ಮ ಪುಂಡ್ರು ಪೋಖ್ರಿಗಳ್ತಾವ್, ನನ್ನ ಸೌರ್ಯದ ಕತೆ ಹೇಳೋ ಅವಶ್ಯಕತೆ ಇಲ್ಲ. ಓಯ್ 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 ಹಿಂಗಷ್ಟೇ ನಿಲ್ಲಿ 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 ನಿಲ್ಲಿಯಪ್ಪ. ಓಯ್ ಅದೆಂತ ಸಾಹಸ ಮಾಡಿದ್ದೀರಂತ ನಮ್ಮ ಹತ್ರ ಹೇಳಿ ಅಲ್ಲ, ನಾವು ಇಡೀ ಸಿಟಿಗೆ ಪಬ್ಲಿಸಿಟಿ ಕೊಡ್ತೇವೆ. ಈ ನನ್ನ ಮಕ್ಕಳು ಮುಂದೆ ದಿಟೆ ಹೋಗ್ಬಿಟ್ರೆ ಅವಮಾನ ಆಯ್ತದೆ. ಏನಾದ್ರೂ ಕಥ ಕಟ್ಟಿ ಹೊಳಬೇಕು. ನೋಡ್ರೆ ಯಾಕೆ ಸುಮ್ಮನಾಗ್ಬಿಟ್ರಿ? ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಈಗಿನ ಕಾಲದಲ್ಲಿ ಬದನೆಕಾಯಿ ಹುಳ ಬಿದ್ದಿದೆ ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ. ಅಂತದ್ರಲ್ಲಿ ಕರ್ಬೂಜ ತರ ಇದ್ದವ್ರು ನೀವು ಬೆಂಡೆಕಾಯಿ ತರ ಆಗ್ಬಿಟ್ಟಿದ್ದೀರಾ. ಈ ಪ್ರಚಾರ ಬೇಡ ಅಂದ್ರೆ ನಾವು ಒತ್ತಾಯ ಮಾಡಲ್ಲ. ಅಂತದ್ ಯಾನು ಇಲ್ಲಕಂಬ ಬಿಟ್ಬಿಡ್ರಪ್ಪ. ಐ ಲೈಕ್ ಇಟ್. ಅಂತದ್ದು ಏನು ಇಲ್ಲದೆ ಈ ರೇಂಜ್ ಅಲ್ಲಿ ಹೊಡೆದಿದ್ದೀರಿ. ಅಂತದ್ದು ಏನಾದ್ರೂ ಇರ್ತಿದ್ರೆ ಇನ್ನು ಯಾವ ರೇಂಜ್ ಅಲ್ಲಿ ಹೊಡಿತಿದ್ರಪ್ಪ. ಅಡ ಮುಟ್ಟಾಳ, ಮೊದ್ಲು ನಾ ಹೇಳೋದನ್ನ ಕೇಳಿಸ್ಕ, ಆಮೇಲೆ ಯಾನು ಬೊಗಳ್ಬೇಕು ಬೊಗಳು. ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು. ನನ್ನ ಜಾಗದಲ್ಲಿ ನೀವಿದ್ರು ನೀವು ಒದ ತಿಂತಿದ್ರಿ. ಈಗ ಹೇಳಿ, ನಾವು ಒದ ತಿಂದ ತಪ್ಪ? ನೀವು ಹೇಳುತ್ತಿರುವ ಕತೆಗೂ ನಿಮ್ಮ ಬಾಡಿ ಲ್ಯಾಂಗ್ವೇಜಿಗೂ ಒಂದಕ್ಕೊಂದು ಟ್ಯಾಲಿ ಆಗುದಿಲ್ಲ. ನನಗನ್ಸ್ತದೆ ನೀವು ಹೇಳುತ್ತಿರೋದೆಲ್ಲ ಪಜ್ಜಿ ಪಜ್ಜಿ ಲೊಟ್ಟೆ ಅಂತ. ಕೂಡ ನನ್ನ ಬಗ್ಗನ ಎಲ್ಲೂ ಹೇಳ್ಕೊಳ್ಳಲ್ಲ. ನಿಜ ಹೇಳಿದ್ರ ಕಥೆ ಅಂತಿದ್ದರಿ, ಕಥೆ ಹೇಳಿದ್ರ ನಿಜ ಅಂತಿದ್ದರಿ. ನಿಮ್ಮಂತ ತಲಾಟಗಳಿಂದ ನಾನಲ್ಲ, ಈ ದೇಶವೇ ಉದ್ಧಾರ ಆಗಲ್ಲ. ಲೇ ರಾಕಿ, ಗೌಡ್ರು ಹೇಳಿದ ಕಥೆಯಿಂದಾನೇ ಅವ್ರ ಕಣ್ಣು ಹಿಂಗಾಗಿರ್ಬೋದಾ? ಅದು ನಿನಗೆ ಗೊತ್ತಾಗಬೇಕಾದ್ರೆ ಶಿವಲಿಂಗ ಪಾರ್ಟ್ 3 ನೋಡು. ಶಿವಲಿಂಗ ಪಾರ್ಟ್ 1 ಅಲ್ವೇನೋ ಬಂದಿರೋದು? ಅಲ್ಲಿವರೆಗೆ ವೇಟ್ ಮಾಡಿ ನೋಡು, ಆಗ ಅವ್ರು ಹೇಳಿದ್ದು ಸತ್ಯವ ಸುಳ್ಳು ಅಂತ ನಿಂಗೆ ಗೊತ್ತಾಗ್ತದೆ. ಅಷ್ಟ್ರಲ್ಲಿ ನಾನು ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ ತೊಂದರೆ ಇಲ್ಲ, ನೀನಿರುವ ಜಾಗಿಗೆ ಒಂದು CD ಕಳಿಸ್ತೇನೆ, ಅಲ್ಲಿ ಹಾಕೊಂಡು ನೋಡು. ಮಧುರ ಅವ್ರೆ, ಬನ್ನಿ ಬನ್ನಿ ಗೌಡ್ರೆ, ನಾನು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಬಗ್ಗೆ ಯಾನ್ ಯೋಚನೆ ಮಾಡ್ತಿದ್ರಿ? ಅದೇ ನಿನ್ನೆ ನೀವು ನನ್ನ ಫ್ರೆಂಡ್ ಕಂಡಂಗೆ ಆವಾಜ್ ಹಾಕಿದ್ರಲ್ಲ, ಆ ಆವಾಜ ಹೇಗ್ ವರ್ಕೌಟ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನೀವ್ ಹಾಕಿದ ಆವಾಜ್ಗೆ ಅವ್ನ್ ಮೂಲೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ತಪ್ಪು ತಿಳುವಳಿಕೆ ಮಧುರ ಅವ್ರೆ. ನೀವು ತಿಳ್ಕೊಂಡಂಗ ಅವೇನು ಮೂಲ ಸೇರ್ಕೊಂಡಿಲ್ಲ. ನಮ್ಮ ಮಟ್ಟಿಗೆ ಬಂದು ನನ್ನೇ ಮೂಲಕ್ಕೆ ಸೇರ್ಕೊಂಡು ನಾಯಿಗೆ ಹೊಡೆದಾಕ್ಬಿಟ್ಟ. ಏನ್ ಹೇಳ್ತಿದ್ದೀರಾ ಗೌಡ್ರೆ? ಮಧುರ ಅವ್ರೆ, ಈಗ ಒಂದು ಗಳಗಲ್ಲಿ ಅವ ನಮ್ಮ ಮಟ್ಟಿಗೆ ಬಂದಿದ್ದ. ವಿಜಯ್ ನಿಮ್ಮನೆಗ್ ಬಂದಿದ್ನಾ? ಬಂದು ನನಗೆ ಹಿಂಗೆ ಹೊಡೆದಾಕ್ಬಿಟ್ಟ. ನನಗೆ ಗೊತ್ತಿತ್ತು ಬೇರೆಯವ್ರ ಚಮಕ್ ಬೆರಳಾಕಕ್ಕೆ ಹೋದ್ರೆ ಹೀಗೆ ಆಗೋದು ಅಂತ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?